हस्तयोर्घ्यमर्घ्यं समर्पयामि मुखे आजमनिं समर्पयामि स्नापयामि आवाहनं समर्पयामि स्थापयामि पूजयामि अभिमुखे करोमि त्वामसि ओम भवाय देवाय नमः सर्वाय देवाय नमः ईशानाय देवाय नमः
पशुपति देवाय नमः देवतापत्न्यै नमः महोदो देवसत्न्यै नमः श्री केदारेश्वर स्वामी देवता दिव्य अनुग्रह प्रसाद सिद्धिरस्तो मम उपार्ता समस्त दुरिता क्षय द्वारा वर्षे वर्षे कर्तव्य एतद्वर्षे प्रयुक्तेन केदारेश्वर स्वामी देवता उद्दिश्य केदारेश्वर स्वामी देवता प्रीत्यर्थम व्रतमहं करिष्येत ಎಲ್ಲರೂ ಕೈ ಜೋಡಿಸಿಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಮಹಾಗಣಪತೆ ಶಿವಂ ಶಾಂತಂ ಜಗನ್ನಾಥಂ ಶಿವಾನುಗ್ರಹ ಕಾರಣಂ ಶಿವಮೇಕಂ ಪರಂ ವಂದೇ ಶಿಕಾರಾಯ ನಮೋ ನಮಃ ವಾಹನಂ ವೃಷಭೋ ಯಸ್ಯ ವಾಸುಕಿ ಕಂಠಭೂಷಣಂ ವಾಮೇ ಶಕ್ತಿಧರಂ ವಕಾರಾಯ ನಮೋ ನಮಃ ಯತ್ರ ಕುತ್ರ ಸ್ಥಿತಂ ದೇವಂ ಸರ್ವ ವ್ಯಾಪಿನ ಈಶಾನಂ ನಮಸ್ತುಭ್ಯಂ ಶಿವಾಯ ನಮಃ ಕೇದಾರೇಶ್ವರ ದೇವತಾ ಮನೆಯಲ್ಲಿನ ಸಮಸ್ತ ದುಷ್ಟ ಅರಿಷ್ಟ ದೃಷ್ಟಿದೋಷ ಸಮಸ್ತಾದಿ ದೋಷಗಳನ್ನು ಪರಿಹರಿಸಿ ಸುಖ ಸಂತೋಷ ಸೌಭಾಗ್ಯ ಆಯುಷ್ ಆರೋಗ್ಯವನ್ನು ಅನುಗ್ರಹಿಸಿ ಮಕ್ಕಳ ವಿದ್ಯಾಭ್ಯಾಸವು ಪರಿಪೂರ್ಣವಾಗಿ ನೆರವೇರುವಂತೆ ಕೃಪೆ ತೋರಿ ಸಮಸ್ತ ಜನರ ಶರೀರ ಆರೋಗ್ಯವನ್ನು ಸಂರಕ್ಷಿಸಿ ವ್ಯಾಪಾರ ವ್ಯವಹಾರ ವ್ಯವಸಾಯ ಉದ್ಯೋಗ ಸ್ಥಾನದಲ್ಲಿ ಉನ್ನತಿಯನ್ನು ಅನುಗ್ರಹಿಸಿ ಸದಾಕಾಲ ಸಂರಕ್ಷಿಸು ಮಹಾದೇವ ಪಾಹಿ ಮಾಂ ರಕ್ಷ ಮಾಂ ಸಂರಕ್ಷ ಮಾಂ. ನಿಮ್ಮ ಗೋತ್ರಗಳು ಮನಸ್ಸಿನಲ್ಲಿ ಹೇಳ್ಕೊಳ್ಳಿ, ನಿಮ್ಮ ಯಜಮಾನರ ಹೆಸರು ಹೇಳ್ಕೊಳ್ಳಿ, ನಿಮ್ಮ ಹೆಸರು ಹೇಳ್ಕೊಳ್ಳಿ, ಮಕ್ಕಳ ಹೆಸರು ಹೇಳ್ಕೊಳ್ಳಿ. ಶುಭ ದಿನೋ ಶುಭ ಕಾರ್ಯೋ ಶುಭ ಮುಹೂರ್ತೆ ಶ್ರೀ ಕೇದಾರೇಶ್ವರ ಸ್ವಾಮಿ ದೇವತಾ ದಿವ್ಯ ಅನುಗ್ರಹ ಪ್ರಸಾದಿದ್ರಸ್ತು ವರ್ಷೇ ವರ್ಷೇ ಕರ್ತವ್ಯ ಏತದ್ ವರ್ಷೇ ಪ್ರಯುಕ್ತೇನ ಕೇದಾರೇಶ್ವರ ಸ್ವಾಮಿ ದೇವತಾ ವ್ರತಮಹಂ ಕರಿಷ್ಯೆ. ಪೂರ್ವದಲ್ಲಿ ಪಾರ್ವತಾದೇವಿಯು ಈ ವ್ರತವನ್ನು ಆಚರಿಸಿ ಶಿವನ ದೇಹದಲ್ಲಿ ಅರ್ಧ ಭಾಗವನ್ನು ಪಡೆದಳು. ಈ ವ್ರತದ ಮಹಿಮೆಯನ್ನು ಅರಿತ ಚಿತ್ರಾಂಗದನೆಂಬ ಗಂಧರ್ವನು ನಂದಿಕೇಶ್ವರನ ಅನುಮತಿಯನ್ನು ಪಡೆದು ಭೂಲೋಕದಲ್ಲಿ ಈ ವ್ರತವನ್ನು ಪ್ರಚಾರ ಮಾಡಬೇಕೆಂಬ ಉದ್ದೇಶಿತನಾಗಿ ಉಜ್ಜಯಿನಿ ನಗರಕ್ಕೆ ಬಂದನು. ಆ ದೇಶದ ರಾಜನನ್ನು ಕಂಡು, ಎಲೆ ರಾಜನೇ, ಈ ವ್ರತವನ್ನು ಮಾಡಿದುದೇ ಆದರೆ ನಿನಗೆ ಸಕಲವಾದ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಎಂದು ಹೇಳಲಾಗಿ ಆತನ ಕೈಯಲ್ಲಿ ಈ ವ್ರತವನ್ನು ಆಚರಿಸಿದನು. ಈ ವ್ರತ ಪ್ರಭಾವದಿಂದಾಗಿ ಭೂಲೋಕದಲ್ಲೇ ಚಕ್ರವರ್ತಿಯಾದನು. ಅದೇ ಉಜ್ಜಯಿನಿಪುರದಲ್ಲಿ ಪುಣ್ಯವತಿ ಭಾಗ್ಯವತಿ ಎಂಬ ಇಬ್ಬರು ಕನ್ಯೆಯರಿದ್ದರು. ಅವರು ವ್ರತವನ್ನು ಮಾಡಬೇಕೆಂಬ ಉದ್ದೇಶಿತರಾಗಿ ತಂದೆಯ ಬಳಿಗೆ ಬಂದು ಅಪ್ಪಣೆಯನ್ನು ಬೇಡಲಾಗಿ, ನಿತ್ಯ ದರಿದ್ರನಾದ ನಾನು ಯಾವುದೇ ಒಂದು ವಿಧವಾದ ಸಹಾಯವನ್ನು ಮಾಡಲಾರನು ಎಂದು ಹೇಳಲಾಗಿ, ನಿನ್ನಿಂದ ನಮಗೆ ಯಾವ ವಿಧವಾದ ಸಹಾಯವೂ ಬೇಡ, ವ್ರತಕ್ಕೆ ಅನುಮತಿಯನ್ನು ಕೊಟ್ಟರೆ ಸಾಕು ಎಂದು ಆತನ ಅನುಮತಿಯನ್ನು ಪಡೆದು ನದಿ ತೀರಕ್ಕೆ ಬಂದರು. ಅಲ್ಲಿರುವ ಆಲದ ಮರದ ನಾರಿನಿಂದಲೇ ಕಂಕಣಗಳನ್ನು ಮಾಡಿಕೊಂಡು ಭಕ್ತಿಯಿಂದಾಗಿ ಶಿವನನ್ನು ಅರ್ಚಿಸಿದರು. ಇವರ ಭಕ್ತಿಗೆ ಮೆಚ್ಚಿದ ಪರಮೇಶ್ವರನು ಪ್ರತ್ಯಕ್ಷನಾಗಿ ಒಳ್ಳೆಯ ರೂಪವನ್ನು ಐಶ್ವರ್ಯವನ್ನು ಅನುಗ್ರಹಿಸಿ ಮಾಯವಾದನು. ಈ ವ್ರತ ಪ್ರಭಾವದಿಂದ ದೊಡ್ಡವಳಾದ ಪುಣ್ಯವತಿಯನ್ನು ಉಜ್ಜಯಿನಿ ದೇಶದ ಅರಸನು ವಿವಾಹವಾದನು. ಕಿರಿಯವಳಾದ ಭಾಗ್ಯವತಿಯನ್ನು ಚೋಳ ದೇಶದ ಭೂಪಾಲನು ವಿವಾಹವಾದನು. ಈ ವ್ರತ ಪ್ರಭಾವದಿಂದ ಅವರ ತಂದೆಯು ಐಶ್ವರ್ಯವು ಆನಂದದಿಂದ ಸಕಲವಾಗಿ ಕಾಲ ಕಳೆಯುತ್ತಿದ್ದನು. ಈಗಿರುವಲ್ಲಿ ಕೆಲವು ಕಾಲ ಕಳೆದ ಬಳಿಕ ಧನ ಮದದಿಂದ ಮೈಮರೆತ ಭಾಗ್ಯವತಿಯು ತಾನು ಮಾಡುತ್ತಿದ್ದ ವ್ರತವನ್ನು ಬಿಟ್ಟು ಬಿಟ್ಟಳು. ಇದರ ಪ್ರಕಾರದಿಂದಾಗಿ ಪತಿಯಿಂದ ದೂಷಿತಳಾಗಿ ರಾಜ್ಯ ಭ್ರಷ್ಟಳಾಗಿ ಅರಣ್ಯಗಳನ್ನು ಸುತ್ತುತ್ತಾ
ಒಂದು ಪುರವನ್ನು ಸೇರಿ ಬೆಸ್ತರವನ ಮನೆಯಲ್ಲಿ ಉಳಿದು ತನ್ನ ಮಗನನ್ನು ಕರೆದು, ಮಗು, ಉಜ್ಜಯಿನಿ ದೇಶದ ರಾಜಭಾರಿಯೆಯು ನಿಮ್ಮ ದೊಡ್ಡ ತಾಯಿಯು, ಹಾಗೆ ಬಳಿಗೆ ಹೋಗಿ ನಮ್ಮ ಕಷ್ಟಗಳನ್ನೆಲ್ಲ ತಿಳಿಸಿ ಆಹಾರಕ್ಕೆ ಅನುಕೂಲವಾಗುವಂತೆ ಸ್ವಲ್ಪ ದ್ರವ್ಯವನ್ನು ತೆಗೆದುಕೊಂಡು ಬಾ ಎಂದು ಹೇಳಲಾಗಿ ಅವನು ಹಾಗೆಯೇ ಉಜ್ಜಯಿನಿಗೆ ಹೋಗಿ ತನ್ನ ದೊಡ್ಡಮ್ಮನನ್ನು ಕಂಡು ತಮ್ಮ ಕಷ್ಟಗಳನ್ನೆಲ್ಲ ಹೇಳಲಾಗಿ ಆಕೆಯು ಕನಿಕರಗೊಂಡವಳಾಗಿ ಒಂದೆರಡು ದಿನ ಅವನಿಗೆ ಬೇಕಾದ ಉಪಚಾರಗಳನ್ನು ನೆರವೇರಿಸಿ ಹಣವನ್ನು ದ್ರವ್ಯವನ್ನು ಕೊಟ್ಟು ಕಳಿಸಿದಳು. ಮಧ್ಯ ಮಾರ್ಗದಲ್ಲಿ ಬರುವಾಗ ಶಿವನು ಕಳ್ಳನ ರೂಪದಿಂದ ಬಂದು ದ್ರವ್ಯವನ್ನು ಅಪಹರಿಸಿದನು. ಬಾಲಕನು ಪುನಃ ದೊಡ್ಡ ತಾಯಿಯ ಬಳಿಗೆ ಬಂದು ವಿಷಯವನ್ನು ಹೇಳಲಾಗಿ ಇನ್ನೂ ಸ್ವಲ್ಪ ಹಣವನ್ನು ದ್ರವ್ಯವನ್ನು ಕೊಟ್ಟು ಕಳಿಸಿದಳು. ಬಾಲಕನು ಪುನಃ ಬರುವಾಗ ಕಳ್ಳನ ರೂಪದಿಂದ ಬಂದ ಈಶ್ವರನು ದ್ರವ್ಯವನ್ನು ಅಪಹರಿಸಿ, ಯಾರು ನನ್ನ ವ್ರತವನ್ನು ಪೂಜೆಯನ್ನು ಮಾಡುವುದಿಲ್ಲವೋ ಅವರಿಗೆ ಈ ದ್ರವ್ಯವು ಸಲ್ಲಲಾರದೆಂದು ಹೇಳಿ ಮಾಯವಾದನು. ಮೂರನೇ ಸಲವು ದೊಡ್ಡಮ್ಮನಲ್ಲಿಗೆ ಬಂದ ಬಾಲಕನು ಎಲ್ಲ ವಿಷಯವನ್ನು ಹೇಳಲಾಗಿ ಆಕೆಯು ಆತನ ಕೈಯಲ್ಲಿ ಕೇದಾರ ವ್ರತವನ್ನು ಆಚರಿಸಿ ಹಣವನ್ನು ದ್ರವ್ಯವನ್ನು ಕೊಟ್ಟು ಕಳಿಸಿದಳು. ಮಾರ್ಗ ಮಧ್ಯದಲ್ಲಿ ಬರುವಾಗ ಪೂರ್ವದಲ್ಲಿ ತಾನು ಕಳೆದುಕೊಂಡಿದ್ದ ದ್ರವ್ಯವೆಲ್ಲವೂ ಸಿಗಲಾಗಿ ಅವೆಲ್ಲವನ್ನು ತೆಗೆದುಕೊಂಡು ಸಂತೋಷದಿಂದ ತಾಯಿಯ ಬಳಿಗೆ ಬಂದು ಎಲ್ಲ ವಿಷಯವನ್ನು ಹೇಳಲಾಗಿ ಆಕೆಯು ಕೇದಾರ ವ್ರತವನ್ನು ಆಚರಿಸಿದಳು. ಈ ವ್ರತ ಪ್ರಭಾವದಿಂದ ಆಕೆಯ ಪತಿಯು ಹುಡುಕುತ್ತಾ ಬಂದು ಹೆಂಡತಿಯನ್ನು ಮಗನನ್ನು ತನ್ನ ರಾಜ್ಯಕ್ಕೆ ಕರೆದುಕೊಂಡು ಹೋದನು. ಅದು ಮೊದಲು ಆ ರಾಜನು ಆಜೀವನ ಪರ್ಯಂತ ಕೇದಾರ ವ್ರತವನ್ನು ಆಚರಿಸಿ ಅಂತ್ಯದಲ್ಲಿ ಶಿವಸಾಯುಜ್ಯವನ್ನು ಪಡೆದನು. ಸಕಲ ವಿಧವಾದ ಕಷ್ಟಗಳಿಂದ ಬಯಲು ಮಾಡುವ ಈ ವ್ರತಕಥೆಯನ್ನು ಯಾರು ಆಚರಿಸುವರು, ಯಾರು ಓದುವರು, ಕೇಳುವರು, ಆ ಪರಮೇಶ್ವರನ ಅನುಗ್ರಹದಿಂದ ಸಕಲವಾದ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಎಂಬುದಲ್ಲಾಗಿ ಆದಿಯಲ್ಲಿ ಗೌತಮನಿಂದ ಹೇಳಲ್ಪಟ್ಟಿದ್ದ ಈ ಕೇದಾರ ವ್ರತ ಕಥೆಯು ಸ್ಕಾಂದ ಪ್ರೋಣಕ್ತ ರೇವಾಖಂಡದ ಪ್ರಕಾರ ಸಂಪೂರ್ಣವಾದುದು. ಓಂ ಶ್ರೀ ಕೇದಾರೇಶ್ವರ ಸ್ವಾಮಿನ್ ದೇವತಾಭ್ಯರ್ಮ ದಿವ್ಯಾಂ ಅನುಗ್ರಹ ಪ್ರಸಾದ ಸಿದ್ಧಿರಸ್ತೋ ದಿವ್ಯಾಂ ಧೂಪಮಾಗ್ರಾಪಯಾಮೆ. ಅಮ್ಮ ತೆಂಗಿನಕಾಯಿಗಳೆಲ್ಲ ಹೊರಗಡೆ ಹೋಗಿ ಹೊರ್ಕೊಂಬಂದು ಕೇದಾರೇಶ್ವರ ಸ್ವಾಮಿ ದೇವತಾಭ್ಯರ್ಮ ದಿವ್ಯ ಅನುಗ್ರಹ ಪ್ರಸಾದ ಸಿದ್ಧಿರಸ್ತೋ ದಿವ್ಯ ಧೂಪಮಾಗ್ರಾಪಯಾಮೆ. ಸಾಕ್ಷಾತ್ ದೀಪಂ ದರ್ಶಯಾಮಿ. ಧೂಪದೀಪಾನಂತರ ಆಜಮನಿಂ ಸಮರ್ಪಯಾಮಿ. ಆಜಮನಿಯಾನಂತರಂ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಕಿಂಚಿತ್ ದೀಪಂ ದರ್ಶಯಾಮಿ. ಹೇಳ್ತೀನಿ, ಆಮೇಲೆ ಎದ್ದೇಳಿವಂತೆ. ಗೌರೀರ್ಮಿಮಾಯಸ್ಥಲಿರಾಣಿ ದಕ್ಷಪ್ತೆ ಗಪದೇ ದ್ವಿಪದೇಶ್ಚಾತುಷ್ಪದೇ ಅಷ್ಟಾಪದೇ ನವಪದೇ ಬಭೂಷೇ ಸಹಸ್ರಾಕ್ಷರಾ ಪರಮೇ ವಿಮನ್ನಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ವಂದನಾಂ ಮೃತ್ಯೋರ್ಮುಕ್ಷಿಜ್ಯವಾಂ ಪ್ರತಾಪ್ತಃ. ಕೇದಾರೇಶ್ವರ ಸ್ವಾಮಿ ದೇವತಾ ದಿವ್ಯ ಕರ್ಪೂರ ಮಂಗಳ ನೀರಾಜನಂ ಸಮರ್ಪಯಾಮಿ. ನೀರಾಜನಮಾಂತೆ ಆಜಮನಿಂ ಸಮರ್ಪಯಾಮಿ. ಆಜಮನಿಯಾನಂತರಂ ಪರಿಮಳಪತ್ರ ಪುಷ್ಪಾತೆ. ಆಶಾ ಆಸ್ತೇಯಂ ನಿಜಮಾನುಜೋ ಆಯುರಾಜಾ ಆಸ್ತೆ ಸುಪ್ರಜಾ ಸ್ವಮಾಶಾಸ್ತೆ ಸಂತೇನ ವಿಷಾ ಸದಸ್ಯಾದೃದ್ಯಾತಃ ತದಸ್ಮೈ ದೇವಾರಾಜಂ ಪ್ರದಕ್ಷಿರ್ದೇವೋ ದೇವೇಭ್ಯೋ ಪರತೆ ವಯಮಗ್ನಿರ್ಮಾನುಷಃ ಇಷ್ಟಂಚ ವೀತಂಚ ವೇದನಂ ದೇವಾ ಪ್ರತವೇಚಮಯಕಂ ಹಸ್ತಸ್ಪಾತಃ ಮಸ್ಮೈ ದಂಚಾಮಿ ನಮೋ ದೇವೇಭ್ಯಃ. ಹರ ನಮಃ ಪಾರ್ವತಿ ಪತೆ. ಮೆಲ್ಲಗೆ ಮೇಲಕ್ಕೆ ಎದ್ದೇಳಿ, ಆರತಿ ತಗೊಳ್ರೆ ಎಲ್ಲರೂ. ಮೆಲ್ಲಗೆ ಮೇಲಕ್ಕೆ ಎದ್ದೇಳಿ. ಇಲ್ಲಿ ತೋರಿಸ್ಬಿಟ್ಟು ಈ ಕಡೆ ಬಂದ್ಬಿಡಪ್ಪ. మనివే అవునా.